ಫರ್ಜ್ ಆಗಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಕುತಿಬ ಅಲೈಕುಮ್ ಸಿಯಾಮ ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಕುರಾನ್ ಮಜೀದ್ನಲ್ಲಿ ಅಲ್ಲಾಹ್ ರಬ್ಬುಲ್ ಹೇಳಕ್ ಕುಂತಿದ್ದಾನೆ, ಐ ಜನರು ನಿಮ್ಮ ಮೇಲೆ ರೋಜಗಳನ್ನು ಫರ್ಜ್ ಆಗಿದೆ. ರೋಜಗಳನ್ನು ಫರ್ಜ್ ಆಗಿದೆ. ಯಾವ ರೀತಿ ಮೊದಲಿನ ಜನರ ಮೇಲೆ ಫರ್ಜ್ ಆಗಿತ್ತು, ಅದೇ ರೀತಿ ನಿಮ್ಮ ಮೇಲೆ ಫರ್ಜ್ ಆಗಿದೆ. ಫರ್ಜ್ ಆಗಿದ್ದ ಕಾರಣ ಯಾಕೆ? ಲಅಲ್ಲಕುಮ್ ತತ್ತಕೂನ್, ನೀವು ತಕ್ವಾವನ್ನು ಆಗಬೇಕು, ಪರಹೆಜ್ಗಾರಿಯನ್ನು ಆಗಬೇಕು. ನೋಡ್ರಿ, ನಮಾಜ್ ಮಾಡಿರುವ ಜನರು, ಈಗ ಯಾರಾದ್ರೆ ನಮಾಜ್ ಮಾಡಕ್ ಕುಂತಿದ್ದಾರೆ ಅಂದ್ರೆ ನಮಗೆ ಕಣ್ಣಿಗೆ ಕಾಣ್ತೈತಿ, ಹೌದಪ್ಪ ಇವರು ನಮಾಜಿ. ಯಾರು ಇವರು? ನಮಾಜಿ. ಯಾಕೆಂದ್ರೆ ನಮಾಜ್ ಮಾಡಕ್ ಕುಂತಿದ್ದಾರ, ಇವರು ನಮಾಜಿ, ನಮಾಜ್ ಮಾಡಕ್ ಕುಂತಿದ್ದಾರೆ. ಯಾರಾದ್ರೆ ಜಕಾತ್ ಕೊಡಕ್ ಕುಂತಿದ್ದಾರ, ಹೌದಪ್ಪ ಇವರು ಜಕಾತ್ ಕೊಡಕ್ ಕುಂತಿದ್ದಾರ, ಕಣ್ಣಿಗೆ ಕಾಣಕ್ ಕುಂತೈತಿ. ಯಾರಾದ್ರೆ ಹಜ್ಗೆ ಹೋಗಕ್ ಕುಂತಿದಾರ, ಇವರು ಹಾಜಿ, ಹಜ್ಗೆ ಹೊಂಟಿದಾರ. ಈಗ ರೋಜಾ ಯಾರು ಇರುತ್ತಾರೆ, ಯಾರು ರೋಜಾವನ್ನು ಇಟ್ಟರು, ಯಾರಿಗೆ ಕಣ್ಣಿಗೆ ಕಾಣ್ತೈತಿ? ಯಾರಾದ್ರೆ ಇವರು ರೋಜಾ ಇಟ್ಟಿದಾರಪ್ಪ ಅನ್ನೋದು. ಈಗ ನಿಮ್ಮ ಊರಿನ ಒಳಗೆ ಎಷ್ಟು ಜನರು ಅದಾರ? ಈಗ ನಾಳಿಂದ ರಂಜಾನ್ ಶುರು ಆಗುತ್ತಿದೆ, ಎಷ್ಟು ಜನ ನೀವು ಕಣ್ಣು ಹಿಡಿಬಹುದು ಇವನು ರೋಜಾ ಅದಾರಪ್ಪ ಅನ್ನೋದು ಯಾರಿಗೆ ಗೊತ್ತಾಗೋದಿಲ್ಲ. ನಾವು ಒಮ್ಮೊಮ್ಮೆ ನಾವೇ ಮೋಸಗಾರಾಗ್ತೀವಿ. ಹೇಗೆಂದ್ರೆ ರೋಜಾ ಇರಬಹುದು ಬಿಡೋರು, ಆಮೇಲೆ ಮಧ್ಯಾಹ್ನ ನಾವು ನೋಡ್ತೀವಿ ಅಲ್ಲಿ ಕುಂತು ಚಾ ಕುಡಿತಿರ್ತಾರ, ಈ ರೋಜಾ ಇಲ್ಲ ನೀನು ಇವತ್ತು, ಇಲ್ಲಿ ಬಿಡ ನಾನು ರೋಜಾ ಇಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಯಾರಿಗೆ ರೋಜಾ ಅದಾರ ನಾವು ಹೇಳ್ತಿದ್ವಿ ಅವ್ರು ರೋಜಾ ಇಲ್ಲ, ಯಾರು ರೋಜಾ ಇಲ್ಲ ಅಂತ ನಾವು ಹೇಳ್ತೀವಿ ಅವ್ರು ರೋಜಾ ಅದಾರ. ಈ ರೋಜಾ ಕಣ್ಣಿಗೆ ಯಾರಿಗೆ ಕಾಣಂಗಿಲ್ಲ. ಅಂಥದ್ದು ತಕ್ವಾ ಒಂದು ಅಂಥದ್ದು ಇಬಾದತ್ ಇದು. ಆದ್ರೆ ರೋಜಾ ನೋಡ್ರಿ, ಎಂಥದ್ದು ಒಳ್ಳೆವಾದ ಒಂದು ಸಂದೇಶ ಇದೆ, ಎಂಥದ್ದು ಒಳ್ಳೆವಾದ ಕೆಲಸ ಇದೆ. ಮುಂದೆ ನೀರು ಇರ್ತೈತಿ, ಮನೆಯೊಳಗೆ ಎಲ್ಲಾರು ಮಕ್ಕಳು ಇರ್ತಾರ, ಊಟದ ಸಾಮಾನು ಎಲ್ಲ ಇರ್ತೈತಿ, ಉಪ್ಪು ಸಗಿ ಎಲ್ಲ ತರಹದ ಊಟದ ಸಾಮಾನು ಇರ್ತೈತಿ ಮನೆಯೊಳಗೆ. ಆದ್ರೆ ರೋಜಾ ಇದ್ದಿದ್ದ ನಂತರ ಒಬ್ಬರು ಯಾರಾದ್ರೂ ತಿನ್ನೋದ್ ಪ್ರಯತ್ನ ಮಾಡ್ತಾರ? ಯಾರು ಮಾಡಂಗಿಲ್ಲ. ಕಾರಣ ಯಾಕೆ? ರೋಜಾ ಇದ್ದಾರ. ಯಾರಿಗಾಗಿ ರೋಜಾ ಇದ್ದಾರ? ಅಲ್ಲಾಹನಿಗಾಗಿ. ರೋಜಾ ತಕ್ವಾವನ್ನು ಕೊಡುತ್ತದೆ. ತಕ್ವಾ, ಇದಕ್ಕೆ ಹೇಳುದು ತಕ್ವಾ. ಲಅಲ್ಲಕುಮ್ ತತ್ತಕೂನ್. ನೀವು ಒಂದು ರೂಮ್ನಲ್ಲಿ ಅದೀರಿ, ನೀವು ನಿಮ್ಮ ಜೊತೆ ಒಂದು ಶರಾಯಿದು ಬಾಟ್ಲಿಯನ್ನು ಇಟ್ಟಿದ್ದಾರ. ಎಕ್ಸಾಂಪಲ್ಗಾಗಿ ತಕ್ವಾ ಎದಕ್ಕೆ ಹೇಳ್ತಾರ ಅದರ ಅರ್ಥ ನಾನು ಹೇಳಕತ್ತಿದ್ದೀನಿ. ಶರಾಯಿದು ಬಾಟ್ಲಿಯನ್ನು ಇಟ್ಟಿದ್ದಾರ. ಈ ಕುಡಿಯುವ ವ್ಯಕ್ತಿ ಏನಾದ್ರೆ ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲಪ್ಪ, ಅವ ಕುಡ್ದಿದ್ರೆ ಪಾಪಿ ಆಗ್ತಾನ. ಅದೇ ಏನಾದ್ರೆ ವ್ಯಕ್ತಿ ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲ, ನಾನು ಒಬ್ಬನೇ ಅದೀನಿ ರೂಮ್ನೊಳಗೆ, ಈ ಇಚ್ಛೆ ಇಟ್ಕೊಂಡು ಏನಾದ್ರೆ ಆ ಇಚ್ಛೆ ಮ್ಯಾಲೆ ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನ ಅಂದ್ರೆ ತಿಳ್ಕೊಂಡಿದ್ರೆ ಆ ವ್ಯಕ್ತಿ ತಕ್ವಾನಲ್ಲಿ ಇದ್ದಾನ. ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನ. ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲ, ಆದ್ರೆ ಅಲ್ಲಾಹ್ ನೋಡಕ್ ಕುಂತಿದ್ದಾನ ನನಗೆ. ಇದಕ್ಕೇನಂತಾರ? ತಕ್ವಾ ಅಂತಾರ. ರೋಜಾನೇ ಅದೇ ದಾರಿ ಒಳಗೆ ಬರುತ್ತದೆ. ನೀವು ರೋಜಾ ಇಟ್ಟಿದ ನಂತರ ಎಷ್ಟು ವಸ್ತುಗಳು ನಿಮ್ಮ ಮುಂದಿರ್ತೈತಿ ತಿನ್ನೋದಕ್ಕೆ. ಐಸ್ ಕ್ರೀಮ್ ಬರ್ತೈತಿ, ಅಂಗಡಿ ಓಪನ್ ಇರ್ತೈತಿ, ಅಂಗಡಿ ಕುರ್ಕುರಿ ಎಲ್ಲ ಚಾಕ್ಲೇಟ್ ಇರ್ತೈತಿ. ಯಾರಾದ್ರೆ ಮಕ್ಕಳು ಹೋಗಿ ತಿನ್ನಂಗಿಲ್ಲ. ಏಕೆ? ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅಲ್ಲಾಹ್ಗೆ ಭಯ ಪಡ್ಕೊಂತಾರ, ನಾನು ಇವತ್ತು ರೋಜಾ ಅದೀನಿ, ನಾನು ತಿನ್ನಂಗಿಲ್ಲ. ನೋಡ್ರಿ ಎಂಥದ್ದು ಒಳ್ಳೆವಾದ ರೋಜಾ ಇದೆ. ನೀರು ಮುಂದಿರ್ತೈತಿ, ಕೊಳ್ಳ ನೀರು ಇರ್ತೈತಿ, ಎಲ್ಲ ಜ್ಯೂಸ್ ಇರ್ತೈತಿ, ಆದ್ರೆ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಕಾರಣ ಯಾಕೆ? ನಾನು ರೋಜಾ ಅದೀನಿ. ಯಾರಿಗಾಗಿ ಅದೀನಿ? ಅಲ್ಲಾಹನ್ಗಾಗಿ ಅದೀನಿ, ಅಲ್ಲಾಹನ್ಗಾಗಿ ಅದೀನಿ. ಸ್ವಲ್ಪ ಜನರು ಹೇಳ್ತಾರ ಮರೀದು ತಿಂದ್ರವರು. ಮರೀದು ತಿಂದಿಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಿನ್ಸಿದ್ದಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರಾದ್ರೆ ಹೊಟ್ಟು ಜಾಸ್ತಿ ಆಗಿದ್ದ ನಂತರ ಅವ್ರಿಗೆ ಭಾಳ ತಡ್ಕೊಳಕ್ ಶಕ್ತಿ ಆಗುತ್ತಿಲ್ಲ. ಈಗ ನಾವ್ ಏನ್ರಿ ಮರಿ ತಿಂದಾರ ಬಿಡೋರು ಗೊತ್ತಿದ್ದಿಲ್ಲ. ಆಮೇಲೆ ನಾವು ತಿಂದಿ ನಂತರ ಅಯ್ಯೋ ನಾನು ರೋಜಾ ಇದ್ದೆ, ನಾನು ಚಾಕ್ಲೇಟ್ ತಿನ್ಬಿಟ್ಟ್ಯಾ, ನಾನು ಬಿಸ್ಕೆಟ್ ತಿನ್ಬಿಟ್ಟೆ ಅಂತಾರ ಸಣ್ಣ ಸಣ್ಣ ಹುಡುಗರು. ಟೀಕೆ ಏನ ಸಣ್ಣ ಸಣ್ಣ ಹುಡುಗರು ಏನ್ ಮಾಡ್ತಾರ? ಈ ರೀತಿ ಮಾಡ್ತಾರ. ನಾವು ತಪ್ಪು ತಿಳ್ಕೊಬಾರ್ದು. ನೋಡ್ರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ಭಕ್ತಾದಿಗಳಿಗೆ ಯಾವ ರೀತಿ ಪ್ರೀತಿ ಮಾಡಕ್ ಕುಂತಿದ್ದಾನೆ. ಅವ್ರ ಜನರು ಏನ್ ನನ್ನ ಸೇವಕರು, ನನ್ನ ಭಕ್ತಾದಿಗಳು ಇವತ್ತು ರೋಜಾ ಅದಾರ. ದೊಡ್ಡವರು ಅಷ್ಟೆಲ್ಲ, ಚಿಕ್ಕ ಚಿಕ್ಕ ಹುಡುಗರು ನನ್ನ ಹೆಸರಿನ ರೋಜಾ ಅದಾರ, ನನ್ಗಾಗಿ ರೋಜಾ ಅದಾರ. ಆದ್ರೆ ಹೊಟ್ಟಿ ಹಸುವಾಗಿದೆ, ತಡ್ಕೊಳಕ್ ಶಕ್ತಿ ಇಲ್ಲ. ಈಗ ಹೇಗೆ ತಿನ್ಬೇಕು? ಅವ್ರಿಗೆ ಹೆದರಿಗೆ ಒಂದಿದೆ ಹೃದಯ ಒಳಗೆ, ನಾನು ರೋಜಾ ದಿನಮ್ಮ, ನಾನು ತಿನ್ನಂಗಿಲ್ಲ. ನೋಡಿದ್ರೆ ಹೊಟ್ಟು ಹಸುವಾಗಿದೆ, ನೀರ್ 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 ಅನ್ನಾಗತ್ತಾರ. ಏನಾದ್ರೆ ಕೋಲ್ಡ್ ಸಿಕ್ಕಿದ್ರೆ ಸಾಕಮ್ಮ, ಜೇಬ್ನಲ್ಲಿ ಎಲ್ಲಾ ತರ ಇರ್ತೈತೆ, ಚಾಕ್ಲೇಟ್ ಎಲ್ಲಾ ತರ, ಆದ್ರೆ ತಿನ್ನಂಗಿಲ್ಲ. ಹೆದರಿಕೆ ಇರ್ತೈತೆ, ಆದ್ರೆ ಹೊಟ್ಟು ಹಸು ಆಗಿದೆ, ತಡ್ಕೊಳಕ್ ಶಕ್ತಿ ಆಗಲ್ಲ, ನೋವು ಜಾಸ್ತಿ ಆಗುತ್ತಿದೆ. ರೋಜಾನಲ್ಲಿ ಇದ್ದಾರ, ಆದ್ರೆ ನೋವು ಜಾಸ್ತಿ ಆಗ್ತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಂಥದ್ದು ಜನರಿಗೆ, ಇಂಥ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆ ಪ್ರೀತಿ ಮಾಡಿ ಏನ್ ಮಾಡ್ತಾನ? ಮರೆಯೋದು ಶಕ್ತಿ ಹಾಕ್ತಾನಂತೆ. ಅವ್ರು ಮರಿಬೇಕು. ಮರಿದೇನು ಮಾಡಬೇಕು? ತಿನ್ಬೇಕು ವಸ್ತು. ತಿಂದಿದ ನಂತರ ಆಮೇಲೆ ನೆನಪು ಹಾಕ್ತಾನಂತೆ, ಅಯ್ಯೋ ನಾನು ರೋಜಾ ಇದ್ಯಾ. ರೋಜಾನಲ್ಲಿ ಶರೀಯತ್ನಲ್ಲಿ ಹುಕ್ಮ ಏನಿದೆ? ಏನಾದ್ರೆ ವಸ್ತು ನೀವು ಮರಿದ ತಿಂದಿದ್ರೆ ರೋಜಾ ಮುರಿದಿಲ್ಲ, ರೋಜಾ ನಿಮ್ಮ ಇನ್ನೂ ನಡೆಯ ಕುಂತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ಈ ರೀತಿ ತಿನ್ನಿಸ್ತಾನಂತೆ. ಯಾರಿಗೆ ತಿನ್ಸೋದು ಏನಾಗ್ತೈತಿ ಅವಶ್ಯಕತೆ? ಈ ರೀತಿ ತಿನ್ನಿಸ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಮಕ್ಕಳು ನೀವು ಜಾಸ್ತಿ ಅದು ಮಾಡಬಾರ್ದು. ತಿಂದ ಆಮೇಲೆ ಇಲ್ಲಿ ಬಿಡ ಹಜರತರ ಬಯಾನಲ್ಲಿ ಹೇಳಿದ್ರೆ ನಾನು ಮರ್ದಿದ್ಯಾ, ಈ ರೀತಿ ಆಗಬಾರ್ದು. ಚಿಕ್ಕ ಚಿಕ್ಕ ಹುಡುಗರು ರೀತಿ ಮಾಡಬಾರ್ದು. ಅಲ್ಲಾಹ್ ನೋಡಕ್ ಕುಂತಿದ್ದಾನೆ, ಈ ನಮ್ಮ ಭಯವನ್ನು ಇಟ್ಕೋಬೇಕು. ರೋಜಾ ಏನಿದೆ ಕಣ್ಣಿಗೆ ಯಾರಿಗೆ ಕಾಣಂಗಿಲ್ಲ, ಬರೀ ಅಲ್ಲಾಹ್ಗೆ ಕಾಣುತ್ತದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ. ಇಲ್ಲಿ ಹುಕ್ಮ ಬಂತು ಏನಂತ? ನಮಾಜ್ ಮಾಡಿರೋ ಜನರಿಗೆ ನಾನು ಸ್ವರ್ಗ ಕೊಡ್ತೀನಿ,
ಮತ್ತು ಜಕಾತ್ ಕೊಟ್ಟಿರುವ ಜನರಿಗೆ ನಾನು ಸ್ವರ್ಗ ಕೊಡ್ತೀನಿ. ಯಾರು ಹಜ್ ಮಾಡಿದ್ರು ಅವರಿಗೆ ನಾನು ಸ್ವರ್ಗ ಕೊಡುತ್ತೇನೆ. ಮತ್ತೆ ಹೇಳ್ತಾನೆ, ಯಾರು ಅಲ್ಲಾಹನ ಬಳಿ ಪ್ರಾರ್ಥನೆಯನ್ನು ಮಾಡಿದ್ರು ಅವರಿಗೆ ನಾನು ಸ್ವರ್ಗ ಕೊಡುತ್ತೇನೆ. ಆದರೆ ರೋಜಾ ಇಟ್ಟಿರುವ ಜನರಿಗೆ ನಾನು ಸ್ವರ್ಗ ಕೊಡಂಗಿಲ್ಲ, ಏನು ಸ್ವರ್ಗವನ್ನು ಕೊಡೋದಿಲ್ಲ. ಕೇಳೋರು ಕೇಳಿದ್ರು, ಯಾಕಲ್ಲ, ಏಕೆ ನಾನು ನಿನ್ನ ಭಕ್ತರಿಗೆ ನೀನು ರೋಜಾ ಇಟ್ಟಿರುವ ಜನರಿಗೆ ಸ್ವರ್ಗ ಅದೇ ಕೊಡಂಗಿಲ್ಲ? ನಾನು ಸ್ವರ್ಗ ಕೊಡಂಗಿಲ್ಲ, ನಾನೇ ಅವ್ರದ್ದು ಆಗುತ್ತೇನೆ ಅಂತ ಹೇಳ್ತಾನಲ್ಲ ರಬ್ಬಿಸ, ನಾನೇ ಅವ್ರದೇ ಆಗುತ್ತೇನೆ. ಈಗ ಸ್ವರ್ಗ ತಯಾರಿ ಸೃಷ್ಟಿ ಮಾಡಿವನೇ ಪರಮಾತ್ಮ ನಮ್ದು ಆಗುತ್ತಿದ್ದಾನೆ, ಯಾರು ರೋಜಾವನ್ನು ಇಟ್ಟರು ಅಂತ ಜನರು. ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಕಡೆ ದುವಾ ಮಾಡಿದ್ರು, ಯಾ ಅಲ್ಲಾ, ನಿನ್ನ ಮತ್ತು ನನ್ನ ನಡರಾಗಿ ಎಷ್ಟು ಪರ್ದೆಗಳಿದೆ, ಬೆಳಕಿನ ಪರ್ದೆಗಳು ಎಷ್ಟಿದೆ ಯಾ ಅಲ್ಲಾ. ಅಲ್ಲಾಹ್ ರಬ್ಬಿ ಹುಕ್ಮ ಕೊಟ್ಟ, ಐ ಮೂಸಾ, 70,000 ಪರ್ದೆಗಳಿದೆ ನಿನ್ನ ಮತ್ತು ನನ್ನ ನಡರಾಗ. ಎಷ್ಟು? 70,000 ಪರ್ದೆಗಳು ಇದೆ. ಇಲ್ಲಿ ನೋಡಿದ್ರೆ ನೀ ಅದೀಯಾ, 70,000 ಪರ್ದೆಗಳು ದಾಟಿದ ನಂತರ ನಾನು ಅದೀನಿ ಯಾ ಅಲ್ಲಾ. ಈ ಪರ್ದೆಗಳು ಇದಕ್ಕಿಂತ ಕಡಿಮೆ ಆಗೋದು ಯಾರಾದರೂ ಜನರು ಇದ್ದಾರಾ ಯಾ ಅಲ್ಲಾ? ಹಾ, ಇದ್ದಾರೆ. ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಉಮ್ಮತಿನ ಜನರು, ಆ ಜನರು ರೋಜಾವನ್ನು ಇಡ್ತಾರ. ಆ ಇಫ್ತಾರಿ ಸಮಯದಲ್ಲಿ ಅವರು ಮತ್ತು ನನ್ನ ನಡರಾಕ ಯಾವುದೇ ತರಹದ ಪರ್ದೆ ಇರಂಗಿಲ್ಲ. ಅವ್ರದ್ದು ಮುಂದೆ ನಾನು ಇರುತ್ತೇನೆ, ನನ್ನ ಮುಂದೆ ನನ್ನ ಉಮ್ಮತಿನ ಜನರು ಇರುತ್ತಾರೆ. ಇಂಥದ್ದು ಸ್ಥಾನ ರೋಜಾ ಇಟ್ಟಿರುವ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡಾಕ್ ಕುಂತಿದ್ದಾನೆ. ನಾವು ರೋಜಾ ಇಟ್ಟಿದ್ದ ನಂತರ ಅತಿ ಜಾಸ್ತಿ ಅಲ್ಲಾಹನ ಜಿಕ್ರ್ ಮಾಡ್ತಾ ಇರಬೇಕು, ದುವಾವನ್ನು ಮಾಡ್ತಾ ಇರಬೇಕು. ರೋಜಾ ಇಟ್ಟಿದ್ದ ನಂತರ ನಾವು ಯಾವುದೇ ತರಹದ ಕೆಟ್ಟ ಮಾತುಗಳನ್ನು ಹೇಳಬಾರ್ದು, ಗೀಬತ್ ಮಾಡಬಾರ್ದು, ಚಾಳಿವನ್ನು ಹೇಳಬಾರ್ದು, ಯಾರ್ದು ಚಾಳಿಗಳನ್ನು ಕೇಳಬಾರ್ದು. ಯಾರಾದರೆ ಬೈದಿದ್ರೆ ಹೇಳಬೇಕು, ಏನಂತ, ನಾನು ರೋಜಾ ಇದ್ದೀನಿ, ಹೊಳ್ಳಿ ಬೈಬಾರ್ದು. BP ಇಸ್ ದ ಕಂಟ್ರೋಲ್, ನೋ ಹೈ ಲೆವೆಲ್. ಸರಿ, ಆ ಸಮಯದಲ್ಲಿ ನಾವು BP ಕಂಟ್ರೋಲ್ ಮಾಡಬೇಕು. ಎಂಥವ್ರು ಯಾವ ರೀತಿ ಬೈಲಿ, ಇಲ್ಲಮ್ಮ ನಾನು ರೋಜಾ ಇದ್ದೀನಿ, ಅವ್ರಿಗೆ ಹೇಳಬೇಕು. ಗೊತ್ತಾಗೋದಿಲ್ಲ ನಿಮಗೆ ರಂಜಾನ್ ನಡ ಕುಂತಿದೆ ಅನ್ನೋದು ತಿಳಿಸ್ಬೇಕು. ನಾವು ಹೊಳ್ಳಿ ಬೈಬಾರ್ದು. ರಂಜಾನ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ನಮ್ಮ ಒಣಿ ಆಗಲಿ, ನಮ್ಮ ಮನಿ ಆಗಲಿ, ಹೀಗೆ ಎಲ್ಲರಿಗೆ ನಾವು ಎಲ್ಲ ಸ್ವಚ್ಛತೆ ಇಡಬೇಕು. ಎಲ್ಲರಿಗೆ ಒಳ್ಳೆ ರೀತಿ ನೋಡ್ಕೊಂಡು ಹೋಗಬೇಕು. ಯಾರಿಗೆ ಕೆಟ್ಟವಾದ ಮಾತುಗಳನ್ನು ಹೇಳಬಾರ್ದು, ಯಾರಿಗೆ ನೋವನ್ನು ಕೊಡಬಾರ್ದು. ಮುಖದ್ದಸವಾದ ತಿಂಗಳ ಇದೆ. ಯಾವುದೇ ಜಾತಿ, ಯಾವುದೇ ಧರ್ಮದ ಬಗ್ಗೆ ನಾವು ಕೆಟ್ಟವಾದ ಮಾತಾಡೋನ್ನು ಮಾಡಬಾರ್ದು. ಹಿಂದೂ ಜನರಾಗಲಿ ಅವ್ರಿಗೆ ನಾವು ಪ್ರೀತಿ ಮಾಡಬೇಕು, ಒಳ್ಳೆಯವಾದ ಸಂದೇಶವನ್ನು ಕೊಡಬೇಕು. ಎಷ್ಟೋ ಜನರು ರಂಜಾನ್ ತಿಂಗಳ ಬಂದಿದ ನಂತರ, ಮುಸಲ್ಮಾನ್ ಅಷ್ಟೆಲ್ಲ ಹಿಂದೂ ಜನರು ಈ ರಂಜಾನ್ ತಿಂಗಳಿಗೆ ಗೌರವ ಮರ್ಯಾದೆ ಕೊಡ್ತಾರೆ. ನಾವು ಕಣ್ಣಿಂದ ನೋಡಿದ್ವಿ. ರಂಜಾನ್ ಬಂದ್ರೆ ಅವರು ಭಯ ಪಡೋದು, ನಮ್ಗಿಂತ ಜಾಸ್ತಿ ಅವ್ರು ಭಯ ಪಡ್ಕೊಂತಾರ. ನಮ್ದು ರೋಜಾ ನೋಡ್ರಿ, ಯಾವುದೇ ತರಹ ತಿನ್ನಬಾರ್ದು. ನಾವು ಬೆಳಗ್ಗೆ ನಾವು ರೋಜಾ ಇಟ್ಟಿದ್ದ ನಂತರ ಸಾಯಂಕಾಲ ತನಕ ಏನಿದೆ, ಯಾವುದೇ ತರಹದ ನೀರು ಏನು ನಾವು ಕುಡಿಬಾರ್ದು. ಈ ನಾವು ಇಟ್ಟಿರುವ ರೋಜಾ ಏನಿದೆ, ಈ ನಮ್ಮ ಇಡೀ ದೇಹಕ್ಕೆ ಮೆತ್ತವನ್ನು ಮಾಡ್ತಿದಂತೆ. ಅತಿ ಜಾಸ್ತಿ ಇದರದ್ದು ಫೋಕಸ್, ಇದರದ್ದು ಶಕ್ತಿ ನಮ್ಮ ಹೃದಯ ಮೇಲೆ ಬೀಳ್ತೈತಿ. ಇಡೀ 11 ತಿಂಗಳ ನಾವು ಪಾಪ ಮಾಡಿ 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 ಇಡೀ ಹೃದಯ ನಮ್ದು ಏನಾಗಿದೆ, ಕೆಟ್ಟದಾಗಿದೆ, ಕರಗಾಗಿದೆ. ನಾವು ಯಾವುದೇ ತರಹದ ವಸ್ತುಗಳನ್ನು ತಿನ್ನಂಗಿಲ್ಲ, ನಾವು ಉಪವಾಸ ಇರ್ತೀವಿ. ಇದೇ ರೋಜಾದು ಶಕ್ತಿನಿಂದ ನಮ್ಮ ಇಡೀ ಹೃದಯ ಏನಂತೆ ಬೆಳಕಾಗ್ತಿದಂತೆ. ಎಲ್ಲ ಕರಗ ಇದ್ದಿದ್ದು ಹೃದಯ ಎಲ್ಲ ಬೆಳಕನ್ನು ಆಗ್ತಿದೆ. ಇದಕ್ಕೆ ರೋಜಾ ಅಂತ ಹೇಳುತ್ತಾರೆ. ಇದು ರೋಜಾ ಇಟ್ಟಿದ್ದ ನಂತರ ನಾವು ಮುತ್ತಕಿ ಪರ್ಹೇಜ್ಗಾರ ಆಗೋದು ಪ್ರಯತ್ನ ಮಾಡಬೇಕು. ಈ ರಂಜಾನ್ ತಿಂಗಳಲ್ಲಿ ಜಾಸ್ತಿ ಭಯ ಪಡ್ಕೊಂಡು ನಾವು ಪ್ರಯತ್ನ ಮಾಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲೇ ತನಕ ಹೇಳಿದ್ರು, ಮೊದಲೇ ರಾತ್ರಿಯಲ್ಲಿ, ಮೊದಲೇ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಸೇವಕರ ಮೇಲೆ, ಭಕ್ತರ ಮೇಲೆ ದೃಷ್ಟಿಯನ್ನು ಹಾಕ್ತಾನಂತೆ. ಯಾರ್ದು ದೃಷ್ಟಿ ಯಾರ ಜನರ ಮೇಲೆ ಹೊತ್ತು ಆ ಜನರಿಗೆ ಯಾವುದೇ ತರ ಶಿಕ್ಷಣ ಕೊಡಂಗಿಲ್ಲ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮತ್ತೆ ಹೇಳಿದ್ದಾರೆ. ಇಲ್ಲಿ ತನಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊದಲೇ ರೋಜಾದಲ್ಲಿ, ಯಾನೇ ರಂಜಾನಿನ ಒಂದೊಂದು ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ 10 ಲಕ್ಷ ಜನರಿಗೆ ನರಕದಿಂದ ತೆಗಿತಾನಂತೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಷ್ಟು? 10 ಲಕ್ಷ ಜನರಿಗೆ ನರಕನಿಂದ ಬಿಡುಗಡೆ ಮಾಡ್ತಾನಂತೆ. ಮತ್ತು ಒಂದನೇ ದಿನದ ತಗೊಂಡು 29ನೇ ದಿನ, ಕೊನೆಯ ರಂಜಾನಿನ ದಿನದಲ್ಲಿ 1ನೇ ತಾರೀಕಿನ ತಗೊಂಡು 29ನೇ ದಿನ ತನಕ ಎಷ್ಟು? ಒಂದೊಂದು ದಿನದಲ್ಲಿ 10 ಲಕ್ಷ ಜನರು ಎಷ್ಟಾದ್ರು 29 ದಿನದಲ್ಲಿ ಅಂದ್ರೆ ಎಷ್ಟು ಜನರು ನರಕದಿಂದ ಆಜಾದ್ ಆಗಿದ್ರು, ಬಿಡುಗಡೆ ಆಗಿದ್ರು. ಒಂದೇ ರಾತ್ರಿಯಲ್ಲಿ ಎಲ್ಲಾ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನರಕದಿಂದ ತೆಗೆದು ಸ್ವರ್ಗಕ್ಕೆ ಹಾಕ್ತಾನಂತೆ ಕೊನೆಯ ರಾತ್ರಿ ಒಳಗೆ. ಇದು ರಂಜಾನ್ ಮುಕದ್ದಸ್ವಾದ ರಾತ್ರಿ. ರಂಜಾನ್ ನಲ್ಲಿ ನಮಗೆ 3 ತರಹದ ಫಜಿಲ ಸಿಕ್ಕಿದೆ. ಹಜರತೆ ಸಲ್ಮಾನ್ ಫಾರ್ಸಿ ರಹಿಮತುಲ್ಲಾಹಿ ಅವರು ಹೇಳಿದ್ರು, ಶಾಬಾನಿನ ಇದು ಕೊನೆಯ ದಿನದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ಖುತ್ಬಾ ಕೊಟ್ರು, ಯಾನೇ ಆಖರಿ ಲಾಸ್ಟ್ ಕೊನೆಯ ಪ್ರವಚನ ಮಾಡಿದ್ರು. ಏನಂತ ಮಾಡಿದ್ರು? ನಿಮ್ಮ ನಡರಾಕ ಒಳ್ಳೆವಾದ ದೊಡ್ಡವಾದ ತಿಂಗಳ ಬರ್ಕತಿನ ತಿಂಗಳನ್ನು ಬರಾಕುಂತಿದೆ. ಐ ಜನರು ಈ ತಿಂಗಳಲ್ಲಿ ತಾಳ್ಮೆಯನ್ನು ಮಾಡ್ರಿ. ಯಾರು ತಾಳ್ಮೆಯನ್ನು ಮಾಡುತ್ತಾರೆ ಅಂತ ಜನರಿಗೆ ಸ್ವರ್ಗ ಇದೆ. ಈ ತಿಂಗಳಲ್ಲಿ ತಾಳ್ಮೆಯನ್ನು ಮಾಡ್ರಿ, ಯಾರು ತಾಳ್ಮೆಯನ್ನು ಮಾಡುತ್ತಾರೆ ಇಂಥ ಜನರಿಗೆ ಸ್ವರ್ಗ ಇದೆ. ಮತ್ತೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ರಿಸ್ಕ್ ನಲ್ಲಿ ಬರ್ಕತ್ವನ್ನು ಆಗುತ್ತದೆ, ನಿಮ್ಮ ಮನೆಯೊಳಗೆ ಈ ತಿಂಗಳಲ್ಲಿ ಬರ್ಕತ್ವನ್ನು ಆಗುತ್ತದೆ. ಮತ್ತೆ ಹೇಳಿದ್ರು, ಯಾರು ಈ ತಿಂಗಳಲ್ಲಿ ದಾನ ಮಾಡಿದ್ರು ಅವರಿಗೆ ಒಳ್ಳೆಯವಾದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಂದೇಶವನ್ನು ಇಟ್ಟಿದ್ದಾನೆ. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಯಾರಾದರೆ ಜನರು ರೋಜಾ ಇಟ್ಟಿರುವ ಜನರಿಗೆ ರೋಜಾ ಬಿಡಿಸಿದ್ರೆ, ಈಗ ಒಬ್ಬೊಬ್ಬರು ಇರ್ತಾರಲ್ಲ, ಇಲ್ಲ ರೀ ನಮಗೆ ಜ್ವರ ಬರ್ತೈತಿ, ಕಾಲು ನೋವು ಆಗ್ತೈತಿ, ನಮ್ಮ ಕಡೆ ಅದು ಮೊದ್ಲಂಗೆ ಶಕ್ತಿ ಇಲ್ಲ ಈಗ ರೋಜಾ ಇಡೋದು,
ಈಗ ನಾವು ಏನು ಮಾಡಬೇಕು? ರೋಜಾ ಇಡೋದು ಇಚ್ಛೆ ಇದೆ, ಆದರೆ ಇಟ್ಟಿದ್ರೆ ಒಂದು ಭಯಾನ ಇದೆ, ಭಯ ಇದೆ ಒಂದು. ನಾವು ಏನು ಮಾಡಬೇಕು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ರೋಜಾ ಇಟ್ಟಿರುವ ಜನರಿಗೆ ರೋಜಾವನ್ನು ಬಿಡಿಸೋಕೆ ಪ್ರಯತ್ನ ಮಾಡಿ. ನೀವು ಅವರಿಗೆ ರೋಜಾವನ್ನು ಬಿಡಿಸಿದ್ರೆ ಆ ರೋಜಾ ಇದ್ದಿದ್ದು ವ್ಯಕ್ತಿ ಏನಿದ್ದಾನೆ ಅವ್ರಿಗೆ ಎಷ್ಟು ಪುಣ್ಯ ಸಿಗ್ತೈತೆ, ಅದೇ ಪುಣ್ಯ ರೋಜಾ ಬಿಡಿಸಿರುವ ಜನರಿಗೆ ಸಿಗ್ತೈತೆ ಅಂತೆ. ರೋಜಾ ಇದ್ದಿರುವ ಜನರಿಗೆ ಎಷ್ಟು ಪುಣ್ಯ ಸಿಗ್ತೈತಿ, ಅದೇ ರೋಜಾ ಯಾರು ಬಿಡಿಸ್ತಾರ, ಯಾನಿ ಇಫ್ತಾರಿನಲ್ಲಿ ಹಣ್ಣುಗಳು ಏನು ಕೊಟ್ಟು ಕಳಿಸ್ತಾರ ಅಷ್ಟು ಪುಣ್ಯ ರೋಜಾ ಇಟ್ಟಿರುವ ಜನರಿಗೆ ಸಿಗ್ತೈತೆ ಅಂತೆ. ಮತ್ತು ಸಹಾಬಾಕರಾಮ್ ಹೇಳಿದ್ರು, ಯಾ ರಸೂಲಲ್ಲಾಹ್, ನಮಗೆ ಎಲ್ಲರಿಗೆ ರೋಜಾ ಬಿಡಿಸೋ ಶಕ್ತಿ ಇಲ್ಲ ಯಾ ರಸೂಲಲ್ಲಾಹ್, ಅವ್ರಿಗೆ ಹಣ್ಣು ಎಲ್ಲ ಕೊಟ್ಟು ಕಳಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ ಯಾ ರಸೂಲಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಂದು ಉತ್ತತ್ತಿನ ಆಗಲಿ ಅದರಿಂದ ರೋಜಾ ಬಿಡಿಸೋದು ಪ್ರಯತ್ನ ಮಾಡಿ. ಅದು ಇಲ್ಲಪ್ಪ ಅಂದ್ರೆ ಒಂದು ಹನಿ ನೀರನ್ನು ಕುಡಿಸಿ ರೋಜಾ ಬಿಡಿಸೋದು ಪ್ರಯತ್ನ ಮಾಡ್ರಿ. ಒಂದು ಹನಿ ನೀರನ್ನು ಕುಡಿಸಿದ್ರೆ, ಒಂದು ಉತ್ತತ್ತಿ ತಿನ್ಸಿದ್ರೆ ಆ ವ್ಯಕ್ತಿಗೆ ಎಷ್ಟು ಪುಣ್ಯ ಸಿಗ್ತೈತಿ ಅಷ್ಟು ಪುಣ್ಯ ಆ ಉತ್ತತ್ತಿ ಕೊಟ್ಟು ಕಳಿಸಿರುವ ಮನುಷ್ಯನಿಗೆ ಸಿಗ್ತೈತೆ ಅಂತೆ. ಬರೀ ಒಂದು ಉತ್ತತ್ತಿ ನೀವು ಕೊಟ್ಟು ಕಳಿಸಿದ್ರೆ, ಈಗ ರಂಜಾನ್ ತಿಂಗಳಲ್ಲಿ ಯಾರು ಉಪವಾಸ ಇದ್ರು, ಯಾರು ರೋಜಾವನ್ನು ಇಟ್ಟಿರು ಅಂತ ಜನ ನಾವು ಹೋಗಮ್ಮ ಬಾಳೆಹಣ್ಣು ತಗೊಂಡು ಹೋಗು, ಇದು ಖೈರಾತ್ ಮಾಡೋದು ತಿಂಗಳ, ಇದು ಏನು ಖೈರಾತ್ ಮಾಡೋದು ತಿಂಗಳ ಇದು. ಮತ್ತೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಯಾರಾದರೆ ರೋಜಾ ಇಟ್ಟಿರುವ ಜನರಿಗೆ ಹೊಟ್ಟೆ ತುಂಬ ಊಟವನ್ನು ಮಾಡಿಸಿದ್ರು ಇಫ್ತಾರಿನಲ್ಲಿ, ಅಂತ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ಸತ್ಕಿನಿಂದ ಹೌಜೆ ಕೌಸರವನ್ನು ಕೊಡಿಸ್ತಾನಂತೆ ಅಲ್ಲಾಹ್ ಆ ಜನರಿಗೆ. ರೋಜಾವನ್ನು ಬಿಡಿಸಿರುವ ಜನರಿಗೆ, ರೋಜಾ ಇದ್ದಿರುವ ಅಲ್ಲ, ಯಾರಾದ್ರೂ ರೋಜಾ ಇದ್ದಾರಪ್ಪ ಆ ಜನರಿಗೆ ನೀವು ಏನಾದ್ರೂ ಹೊಟ್ಟೆ ತುಂಬ ಊಟ ಮಾಡಿಸಿದ್ರಿ, ಇವತ್ತು ರೋಜಾ ಇದಾರಪ್ಪ ನಾವು ರೋಜಾ ಇದ್ದಿರುವ ಜನರಿಗೆ ಊಟ ಮಾಡ್ಸಕ್ ಕುಂತಿದ್ದೀವಿ, ಹೊಟ್ಟೆ ತುಂಬ ಊಟ ನೀವು ಮಾಡಿಸಿದ್ದೀರಾ, ಹೌಸೆ ಕೌಸರಿನ ನೀರು ನಿಮಗೆ ಕೊಡ್ಸಾಕ್ ಕುಂತೀನಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆ ನೀರು ಒಂದು ಸಾರಿ ಕುಡಿದಿದ್ರೆ ಸ್ವರ್ಗ ನಲ್ಲಿ ಹೋಗೋ ತನಕ ನಿಮ್ಗೆ ಯಾವತ್ತು ನೀರಾಡ್ಸವನ್ನು ಆಗೋದಿಲ್ಲ ಅಂತೆ. ಹೌಸೆ ಕೌಸರ್ ಸಿಗ್ತೈತೆ ಅಂತೆ ನಿಮ್ಗೆ. ಈ ರೀತಿ ಈಗ ನಾವು ರೋಜಾ ಇದ್ದಿದ್ದಿಲ್ಲ ಅಪ್ಪ ಅಂದ್ರೇನೆ ಬ್ಯಾರ್ಯರಿಗೆ ರೋಜಾ ಬಿಡಿಸೋದು ನಾವು ಪ್ರಯತ್ನ ಮಾಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ರಂಜಾನ್ ತಿಂಗಳಲ್ಲಿ ಪುಣ್ಯ ಮಾಡಿರುವ ಜನರಿಗೆ ಏನಾದ್ರೆ ಒಂದು ಪುಣ್ಯ ಮಾಡಿದರೆ 10 ಪುಣ್ಯ ಮಾಡಿ ಸಿಗುತ್ತದೆ. ಇಲ್ಲೇ ತನಕ ಹೇಳಿದ್ದಾರೆ 70 ದರ್ಜಾತ್, ಯಾನೇ ಡಬಲ್ 70 ತನಕ ನಿಮಗೆ ಪುಣ್ಯವನ್ನು ಸಿಗ್ತೈತೆ ಅಂತೆ. ಇದು ನಾವು ಏನು ಮಾಡ್ತೀವಿ, ಸ್ವಲ್ಪ ಜನ ರೋಜಾ ಇಟ್ಟಿದ್ದ ನಂತರ ಬಾಯಿನಿಂದ ಕೆಟ್ಟು ವಾಸನೆ ಬರ್ತಿತ್ತಿಲ್ಲ. ನಾವು ಏನು ಹೇಳ್ತೀವಿ, ವಾಸನೆ ಸರಿಯಾಗಿ ಬ್ರಷ್ ಮಾಡಿಲ್ಲ ಇವರು, ಬೆಳಗಿನ ಸಾಯಂಕಾಲ ಯಾರ್ತೀವಿ ಕೆಟ್ಟವಾದ ವಾಸನೆ ಬರತೈತಿ, ಪಕ್ಕಕ್ಕೆ ಹೋಗಿ ಕುಂದ್ರಾಗ ನಂಗೆ ಆಗ್ತಿಲ್ಲ. ಇವತ್ತು ನಾವು ಹೇಳ್ತೀವಿ, ಆದರೆ ಅವ್ರು ರೋಜಾ ಅದಾರ, ಅಲ್ಲಾಹನ್ಗಾಗಿ ಉಪವಾಸ ಇಟ್ಟಿದ್ದಾರ, ಅಲ್ಲಾಹನ್ಗಾಗಿ ಒಂದು ವಸ್ತುನ ತಿನ್ನಕ್ ಕುಂತಿಲ್ಲ. ಅವರು ವಜು ಮಾಡೋ ಮುಂದೆ ಹೆದರಿಕೆ ಇರ್ತೈತಿ, ಒಂದು ಹನಿ ನೀರು ತಪ್ಪಿನ ಹೋಗ್ಬಾರ್ದಪ್ಪ ಗಂಟಲಿನ ಒಳಗೆ ಹೋಗಿದ್ರೆ ರೋಜಾ ನನ್ನ ಮುರಿತೈತಿ, ಇಲ್ಲೇ ತನಕ ಹೆದರ್ತಾರ ಜನರು ರೋಜಾ ಇಟ್ಟಿದ್ದ ನಂತರ. ನೋಡ್ರಿ, ಹೆಜ್ಜೆ ಹೆಜ್ಜೆಗೆ ಭಯ ಇರ್ತೈತಿ, ಅಲ್ಲಾಹ್ ಹೆಜ್ಜೆ ಹೆಜ್ಜೆಗೆ ಭಯ ಇರ್ತಿದ್ರು ರೋಜಾ ಇಟ್ಟಿರುವ ಜನರು. ಇದು ಎಂತಾದು ತಕ್ವಾ, ಎಷ್ಟು ಭಯ ರಂಜಾನ್ ತಿಂಗಳಲ್ಲಿ ಅಲ್ಲಾಹನ ಭಕ್ತಗಳಿಗೆ ಸಿಗ್ತೈತಿ, ಅಷ್ಟು ಭಯ ಯಾವುದೇ ತಿಂಗಳಲ್ಲಿ ಸಿಗೋದಿಲ್ಲ. ಹೌದ ನೋಡ್ರಿ, ಯಾವುದೇ ಭಯ ನಮಗೆ ತಿಂಗಳಲ್ಲಿ ಸಿಗೋದಿಲ್ಲ. ರೋಜಾ ಬೆಳಗಿನ ಸಾಯಂಕಾಲ ತನಕ ಕೆಟ್ಟು ಬಿಸಿಲು ಇರ್ತೈತಿ, ಅದು ಎಂತಾದು ಬಿಸಿಲು ಈಗ ತಡ್ಕೊಳಕ್ ಶಕ್ತಿ ಇಲ್ಲ. ಈಗ ರೋಜಾ ಇಟ್ಟಿದ ನಂತರ ಆತು, ಅಲ್ಲಾಹು ಅಕ್ಬರ್, ಅಲ್ಲಾಹ್ ಎಲ್ಲರಿಗೆ ಶಕ್ತಿ ಕೊಡುತ್ತಾನೆ, ತೌಫೀಕ್ ಕೊಡುತ್ತಾನೆ. ಆದರೆ ನಾವು ರೋಜಾ ಇಟ್ಟು ನಾವು ಕಾಮ್ಯಾಬ್ ಮಾಡೋದು ಪ್ರಯತ್ನ ಮಾಡಬೇಕು. ನಾನು ಹೇಳ್ಕೊಂತಿದ್ಯಾ, ಕೆಟ್ಟವಾದ ವಾಸನೆ ಬರ್ತೈತಿ, ನಾವು ಏನು ಹೇಳ್ತೀವಿ, ಎಂಥದ್ದು ಕೆಟ್ಟವಾದ ವಾಸನೆ ಐತಪ್ಪ ಇದು, ಈ ವಾಸನೆ ನೋಡಿದ್ರೆ ನಮಗೆ ತಡ್ಕೊಳಕ್ಕಾಗುತ್ತಿಲ್ಲ. ನಮ್ಮ ನಡರಾಗಿ ಎಲ್ಲರಿಗೆ ನೋಡಿದ್ರೆ ಕೆಟ್ಟವಾದ ವಾಸನೆ ಇರಬಹುದು, ಅಲ್ಲಾಹನ ಮುಂದೆ ಈ ರೋಜಾ ಇಟ್ಟಿರುವ ಜನರನ್ನ ವಾಸನೆ ಇದೆ, ಕಸ್ತೂರಿಗಿಂತ ಅತಿ ಸುಂದರವಾದ ವಾಸನೆಯನ್ನು ಅಲ್ಲಾಹನ ಬಾರಿನಲ್ಲಿ ಕಬೂಲಾಗ್ತೈತೆ ಅಂತ. ಕಸ್ತೂರಿಗಿಂತ ಜಾಸ್ತಿ ವಾಸನೆ ಅಲ್ಲಾಹನ ಬಾರಿನಲ್ಲಿ ಬರ್ತಾ ಇರ್ತೈತೆ ರೋಜಾ ಇಟ್ಟಿರುವ ಜನರ ಬಾಯಿನಿಂದ ಬರೋದು ವಾಸನೆ. ಈಗ ಜನರಿಗಿಂತ ಜಾಸ್ತಿ ಅಲ್ಲಾಹನ ಬಾರಿನಲ್ಲಿ ನಮ್ಮ ವಾಸನೆ ಚಲೋ ಹೋಗಾಕುತ್ತಿದೆ. ನಾವು ಜನರಿಂದ ಟೆನ್ಷನ್ ತಗೋಬಾರ್ದು, ನಮ್ಮ ವಾಸನೆ ಏನಿದೆ ಅಲ್ಲಾಹನ ಬಾನಿ ಈ ರೀತಿ ಹೋಗಾಕುತ್ತಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಯಾರು ರೋಜಾ ಇಟ್ಟರು ಕಯಾಮತ್ ದಿನದಲ್ಲಿ ಆ ಜನರಿಗಾಗಿ ಏನಿದೆ ಒಂದು ಬಂಗಾರಿನ ದಸ್ತರ್ಖಾನವನ್ನು ಹಾಕ್ತಾರಂತೆ. ಏನು ಬಂಗಾರಿನ ದಸ್ತರ್ಖಾನ್, ಊಟ ಮಾಡೋದು ನಾವು ದಸ್ತರ್ಖಾನ್ ಏನು ಹಾಕ್ತೀವಲ್ಲ ದಸ್ತರ್ಖಾನವನ್ನು ಹಾಕ್ತಾರಂತೆ ಬಂಗಾರದು. ಅದರ ಮೇಲೆ ಸ್ವರ್ಗನಿಂದ ಮೀನವನ್ನು ತರಿಸ್ತಾರಂತೆ, ರೋಜಾ ಇದ್ದಿರುವ ಜನರಿಗೆ ತಿನ್ನಿಸ್ತಾರಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಯಾರು ರೋಜಾವನ್ನು ಇಟ್ಟಿಲ್ಲ ಆ ಜನರು ಕಣ್ಣು ತೆಗೆದು ಪಕ್ ನೋಡ್ಕೊಂಡು ಕುಂದಿರ್ತಾರಂತೆ. ನಾವು ಇರಬೇಕಾಗಿತ್ತಪ್ಪ ರೋಜಾ, ನೋಡಿ ಇವತ್ತು ಸ್ವರ್ಗದು ಮೀನ ತಿನ್ನಕ್ ಕುಂತಿದ್ದಾರ, ಸ್ವರ್ಗದ ಏನೋ ಬಂಗಾರದ ದಸ್ತರ್ಖಾನ್ ಮೇಲೆ ಕುಂತು ಎಂಥ ದೊಡ್ಡವಾದ ಫಜಿಲತ್ ಸಿಕ್ಕಿದೆ ಅವರಿಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸಿದ್ರತುಲ್ ಮುಂತಹಾನಲ್ಲಿ ಒಂದು ದೊಡ್ಡವಾದ ಫರಿಷ್ಠೆಗೆ ನಾನು ನೋಡಿದ್ಯಾ. ಎಂಥದ್ದು ದೊಡ್ಡವಾದ ಫರಿಷ್ಠ ಅಂದ್ರೆ ಅದರದ ಅಳತೆ ನಾವು ಮಾಡಕ್ ಹೋಗಿದ್ರೆ ಎಷ್ಟೋ ಲಕ್ಷಾಂತರ ವರ್ಷ ಕಳಿಬೇಕಂತೆ. ಅಂಥದ್ದು ಉದ್ದವಾದ ಅಂಥದ್ದು ಅಗಲ ಫರಿಷ್ಠವನ್ನು ಇತ್ತಂತಿದ್ದು. ಆ ಫರಿಷ್ಠದು ಮುಖ ಎಷ್ಟು, 70,000 ಮುಖವನ್ನು ಇತ್ತು. 70,000 ಫರಿಷ್ಠ ಏನು ಮುಖ, ಆ ಒಬ್ಬನೇ ಫರಿಷ್ಠದು. 70,000 ಮುಖದಲ್ಲಿ 70,000 ಬಾಯಿ, 70,000 ಬಾಯಿ ಒಳಗೆ 70,000 ನ್ಯಾಲ್ಗಿ ಮತ್ತು 70,000 ತಲಿವನ್ನು ಇತ್ತು. ಆ ತಲಿ ಒಳಗೆ ಜೋಟ್ಲವನ್ನು ಇತ್ತು, ಯಾನೇ ಚೋಟಿ ಫರಿಷ್ಠಿಗೆ. ಆ ಜೋಟ್ಲ ಮೇಲೆ ಏನಿತ್ತು, ಒಂದು ಮುತ್ತುವನ್ನು ಇತ್ತು.
ಆ ಮುತ್ತಿನ ಒಳಗೆ ಎಷ್ಟು ದೊಡ್ಡವಾದ ಸಮುದ್ರಗಳಿದೆ. ಆ ಸಮುದ್ರನ ಒಳಗೆ ದೊಡ್ಡ ದೊಡ್ಡ ಮೀನುಗಳಿದೆ. ಆ ಎಲ್ಲ ಮೀನುಗಳ ಮೇಲೆ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲ್ ಅಂತ ಹೆಸರವನ್ನಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಫರಿಷ್ಠಿಗೆ ನೋಡಿದ ನಂತರ ಈ ಫರಿಷ್ಠದ ಕೆಲಸ ಏನು? ಅವ್ರು ಹೇಳಿದ್ರು, ಯಾ ರಸೂಲಲ್ಲಾ, ಈ ಫರಿಷ್ಠ ಅಲ್ಲಾಹನ ಹಮ್ದ್ ಸನವನ್ನು ಮಾಡುತ್ತದೆ ಮತ್ತು ನಿಮ್ಮ ಉಮ್ಮತಿನ ಜನರ ಒಳಗೆ ಯಾರು ರೋಜಾವನ್ನು ಇಟ್ಟರು ಆ ಜನರಿಗಾಗಿ ದುವಾವನ್ನು ಮಾಡ್ತಾ ಇರ್ತಿದ್ವಿ ಯಾ ರಸೂಲಲ್ಲಾ. ಮತ್ತು ಆ ಫರಿಷ್ಠದ ಮುಂದೆ 2 ಸಂದೂಕ ಯಾನೆ ಬಾಕ್ಸ್ ವನ್ನು ನೋಡಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜಿಬ್ರೈಲ್ ಸಲಾಂ ಕೇಳಿದ್ರು, ಐ ಜಿಬ್ರೈಲ್, ಇದು ಸಂದೂಕ ಯಾರಿಗೆ ಜನರಿಗಿದು ಏಕೆ ಇಟ್ಟಿದ್ದಾರ? ಅವ್ರು ಹೇಳಿದ್ರು, ಯಾ ರಸೂಲಲ್ಲಾ, ನೀವೇ ಕೇಳ್ರಿ ಯಾ ರಸೂಲಲ್ಲಾ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ ಆ ಫರಿಷ್ಠ ಹೇಳಿದ, ಇದರ ಒಳಗೆ ಬರ್ರಾತ್ ಇದೆ, ಅಂದ್ರೆ ಚುಟ್ಕಾರ, ಬಿಡುಗಡೆ ಇದೆ. ಈ ಬಿಡುಗಡೆ ಯಾರಿಗೆ ಜನರಿಗಿದೆ? ಯಾ ರಸೂಲಲ್ಲಾ, ನಿಮ್ಮ ಉಮ್ಮತಿನ ಜನರ ಒಳಗೆ ಯಾರು ಜನರು ರಂಜಾನ್ ತಿಂಗಳಲ್ಲಿ ರೋಜಾವನ್ನು ಆ ಜನರಿಗಾಗಿ ಬಿಡುಗಡೆದು ಬಹುಮಾನ ಇದರ ಒಳಗೆ. ಫರಿಷ್ಠ ಹೇಳಕ್ ಕುಂತಿದೆ, ಇಂಥದ್ದು ಮುಖದ್ದಸ್ವಾದ ತಿಂಗಳ ಸಿಗಾಕುಂತಿದೆ, ನಾವು ಯಾವತ್ತು ಬೇಜಾರು ಮಾಡ್ಕೋಬಾರ್ದು, ಸುಸ್ತಿ ಮಾಡ್ಕೋಬಾರ್ದು. ಟೀಕೆ, ಯಾವುದೇ ತರಹದ ಇಬಾದತ್, ಪ್ರಾರ್ಥನೆ, ತರಾವಿ ನಮಾಜ್ ಆಯಿತು, ಬೆಳಗಿನ ನಮಾಜ್ ಆಯಿತು, ಮಧ್ಯಾಹ್ನ ನಮಾಜನ್ನ ಯಾವತ್ತು ನಾವು ಬಿಡೋದನ್ನ ಪ್ರಯತ್ನ ಮಾಡಬಾರ್ದು. ಈ ನಮಾಜ್ ಉಳ್ಕಿದ ತಿಂಗಳಲ್ಲಿ ನಮಗೆ ಆ ರೀತಿ ಪುಣ್ಯ ಇಲ್ಲ. ಈ ರೀತಿ ಈ ರಂಜಾನ್ ತಿಂಗಳಲ್ಲಿ ಎಷ್ಟು ನಮಗೆ ಪುಣ್ಯ ಸಿಗುತ್ತದೆ? ಫರ್ಜು 70 ಡಬಲ್ ಪಾಠವನ್ನು ಜಾಸ್ತಿ ಹೋಗುತ್ತದೆ. ಸುನ್ನತ್ತು ಫರ್ಜಿನ ಸ್ಥಾನ ಸಿಗುತ್ತದೆ ಮತ್ತು ನಫೀಲ್ ಏನಿದೆ ಸುನ್ನತಿನ ಸ್ಥಾನದಲ್ಲಿ ಬರ್ತದಂತೆ. ಡಬಲ್ ಪುಣ್ಯ ಎಲ್ಲ ರಂಜಾನ್ ತಿಂಗಳಲ್ಲಿ ಹೆಜ್ಜೆಗೆ ಪುಣ್ಯ ಇರ್ತದಂತೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನನ್ನ ಉಮ್ಮತಿನ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 5 ತರಹದ ಬಹುಮಾನ ಕೊಟ್ಟಿದ್ದಾನೆ. ಏನು? 5 ತರಹದ ಬಹುಮಾನ ಕೊಟ್ಟಿದ್ದಾನೆ. ಒಂದು ವಸ್ತು ಕೊಟ್ಟಿದ್ದು ಯಾವುದಂದ್ರೆ, ಮೊದಲೇ ವಸ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ಉಮ್ಮತಿನ ಜನರು ಯಾರು ರೋಜಾವನ್ನು ಇಟ್ಟರು ಅವ್ರ ಬಾಯಿನಿಂದ ಬರುವ ವಾಸನೆ ಏನಿದೆ ಅಲ್ಲಾಹನ ಬಾರಿನ ಅತಿ ಕಸ್ತೂರಿಗಿಂತ ಜಾಸ್ತಿ ಸುಂದರವಾದ ವಾಸನೆ ನನ್ನ ಉಮ್ಮತಿನ ಜನರು ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ವಾಸನಿದು ಬಹುಮಾನ ಬೇರೆ ಯಾವುದೇ ಉಮ್ಮತಿನ ಜನರಿಗೆ ಸಿಕ್ಕಿದ್ದಿಲ್ಲ. ಇದು ಮೊದಲೇ ಮಾತು ಹೇಳಿದ್ರು. ಮತ್ತು ಎರಡನೇ ಮಾತು ಹೇಳಿದ್ರು. ಎರಡನೇ ಬಹುಮಾನ ಯಾವುದಂದ್ರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರು ರೋಜಾವನ್ನು ಇಟ್ಟರು ನನ್ನ ಉಮ್ಮತಿನ ಜನರೊಳಗೆ ಆ ಜನರಿನ ಹೆಸರಿನಿಂದ ಫರಿಷ್ಠಗಳು ಯಾನೆ ಸಮುದ್ರಗಳಲ್ಲಿ ಮೀನುಗಳು ದುವಾ ಮಾಡ್ತಾರಂತೆ. ಆ ಜನರಿನ ಹೆಸರಿಂದ ರೋಜಾವನ್ನು ಯಾರು ಇಟ್ಟರು ಅವ್ರ ಹೆಸರಿಂದ ಮೀನುಗಳು ದುವಾ ಮಾಡ್ತಾರಂತೆ. ಮೀನುಗಳು ಇದು ಬರೀ ನನ್ನ ಉಮ್ಮತಿನ ಜನರಿಗೆ ಅಷ್ಟೇ ಸಿಕ್ಕಿದೆ, ಬೇರೆ ಯಾರು ಜನರಿಗೆ ಸಿಕ್ಕಿಲ್ಲ, ಯಾರು ಉಮ್ಮತಿನ ಜನರಿಗೆ ಸಿಕ್ಕಿಲ್ಲ. ಮತ್ತು ಮೂರನೇ ಬಹುಮಾನ ಹೇಳಿದ್ರು, ನನ್ನ ಉಮ್ಮತಿನ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ರಂಜಾನ್ ತಿಂಗಳಲ್ಲಿ ದೇವನಿಗೆ ತೆಗೆದು ಕಟ್ಟಿ ಹಾಕ್ತಾನಂತೆ, ದೇವನಿಗೆ ಬಿಡುಗಡೆ ಮಾಡುವುದಿಲ್ಲ. ಈ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕುಂತಿದ್ದಾರೆ. ಮತ್ತು 4ನೇ ಮಾತು ಹೇಳಿದ್ರು, ಈ ತಿಂಗಳಲ್ಲಿ ಯಾರು ರೋಜಾವನ್ನು ಇಟ್ಟರು, ರೋಜಾ ಯಾರಿಗೆ ಬಿಡಿಸಿದ್ರು, ಎಷ್ಟು ರೋಜಾ ಇಟ್ಟಿರುವ ಜನರಿಗೆ ಪುಣ್ಯ ಇದೆ ಅದೇ ಪುಣ್ಯ ರೋಜಾ ಬಿಡಿಸಿರುವ ಜನರಿಗೆ ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇದು ಈ ರೀತಿ ಪುಣ್ಯವನ್ನು ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಕೊನೆಯ ಮಾತು ಹೇಳಿದ್ರು, ಯಾರು ರೋಜಾವನ್ನು ಇಟ್ಟರು, ರೋಜಾ ಬಿಡೋದು ಸಂದರ್ಭದಲ್ಲಿ ಎಷ್ಟು ಖುಷಿ ಆಗ್ತೈತಿ ಅದೇ ಖುಷಿ ಅದೇ ಸಂತೋಷ ನಾಳೆ ಅಲ್ಲಾಹನ ಬಾಗನಲ್ಲಿ ಭೇಟಿ ಆಗೋ ಸಂದರ್ಭದಲ್ಲಿ ಆ ಸಂತೋಷ ಅಲ್ಲಾಹ್ ನನ್ನ ಉಮ್ಮತಿನ ಜನರಿಗೆ ಕೊಟ್ಟಿದ್ದಾನೆ. ರೋಜಾ ಬಿಡೋ ಮುಂದೆ ನಾವು ಸಂತೋಷ ಆಗ್ತೀವಿ, ಅಯ್ಯೋ ಮೊದಲಿಗೆ ನಾನು ರೋಜಾ ಬಿಡಬೇಕು, ಮೊದಲಿಗೆ ನಾನು ನೀರು ಕುಡಿಬೇಕು, ಮೊದಲಿಗೆ ನಾನು ಬಾಳೆಹಣ್ಣು ತಿನ್ಬೇಕು, ಮೊದಲಿಗೆ ನಾನು ಕಳಂಗಡಿ ತಿನ್ಬೇಕಂತಾರೆ. ಏಕೆ? ಉಪವಾಸ ನಾನು ಇದ್ದಿದ್ಯಾ. ನಾವು ಉಪವಾಸ ಇದ್ದಿದ್ದ ನಂತರ ರೋಜಾ ಬಿಡೋದು ಸಂದರ್ಭ ಮುಂಚೆನೆ ನಾವು ದುವಾ ಮಾಡಬೇಕು. ನಮ್ಮ ದುವಾ ಜಲ್ದಿ ಕಬೂಲ್ ಆಗ್ತೈತಿ. ಈ ರಂಜಾನ್ ತಿಂಗಳಲ್ಲಿ ಅತಿ ಜಾಸ್ತಿ ನಾವು ಅಳದು ದುವಾ ಮಾಡಬೇಕು. ಈ ರಂಜಾನ್ಗೆ ಗೌರವ ಮರ್ಯಾದೆಯನ್ನು ಕೊಡಬೇಕು. ಈ ರಂಜಾನ್ ತಿಂಗಳಲ್ಲಿ ಯಾವುದೇ ತರಹದ ನಮ್ಮನಿಂದ ಪಾಪವನ್ನು ಆಗಬಾರ್ದು. ಎಲ್ಲ ಪಾಪದಿಂದ ನಾವು ದೂರ ಇರೋದು ನಾವು ಪ್ರಯತ್ನ ಮಾಡಬೇಕು. ಇಷ್ಟು ವರ್ಷ ನಾವು ಬೇನಮಾಜಿ ಇದ್ವಿ, ಇಷ್ಟು ವರ್ಷ ನಾವು ಎಷ್ಟು ಪಾಪವನ್ನು ಮಾಡ್ತಿದ್ವಿ. ಮುಖದ್ದಸ್ವಾದ ರಂಜಾನ್ ಇದೆ, ನಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ದಾರ. 1 ತಿಂಗಳ ನಾವು ಯಾವುದೇ ತರಹ ಟಿವಿಗಳನ್ನು ನೋಡೋದಿಲ್ಲ, ಯಾವುದೇ ತರಹದ ನಾವು ಗೀಬತ್ ಮಾಡಂಗಿಲ್ಲ, ಚಾಳಿ ಹೇಳಂಗಿಲ್ಲ, ಅಲ್ಲಿನ ಮಾತು ಇಲ್ಲಿನ ಮಾತು ಯಾವ್ದು ನಾವು ಕೇಳಂಗಿಲ್ಲ. ಈ ತಿಂಗಳ ಬರೀ ಅಲ್ಲಾಹನ್ಗಾಗಿ ತಿಂಗಳ ಇದೆ. ನಾವು ಇಡೀ ದೇಹ ಅಲ್ಲಾಹನ್ಗಾಗಿ ಕುರ್ಬಾನ್ ಮಾಡೋ ತಿಂಗಳ ಇದೆ. ಯಾರಾದ್ರೆ ನೋಡ್ರಿ, ನೀವು ಗಾಡಿ ಯಾರಾದ್ರೆ ಕಲಿಬೇಕಂದ್ರೆ 1 ತಿಂಗಳ ಹೋಗಿ ಅವರು ಪ್ರಾಕ್ಟೀಸ್ ಮಾಡಬೇಕಲ್ಲಿ, ಟ್ರೈನಿಂಗ್ ತಗೋಬೇಕು. ಏನು? ಟ್ರೈನಿಂಗ್ ತಗೋಬೇಕು. ಬಹಳಷ್ಟು ಗಮನ ಕೊಟ್ಟು ಟ್ರೈನಿಂಗ್ ತಗೋತಾರ. ನಾನು ಇವತ್ತು ಗಾಡಿ ಕಲಿಯಾಕ ಕೂತಿದ್ದೀನಿ, ಕಾರ್ ಹೊಡಿಬೇಕು, ನಾನು ಬೈಕ್ ಹೊಡಿಬೇಕು, ನಾನು ಸೈಕಲ್ ಸರಿಯಾಗಿ ನಾನು ಕಲಿಬೇಕು, ಗಮನ ಕೊಟ್ಟು ಕಲಿಯೋದು ಪ್ರಯತ್ನ ಮಾಡ್ತಾರ. ಆದ್ರೆ ನೋಡ್ರಿ, ಅವರು 1 ತಿಂಗಳ ಅದ್ರ ಮೇಲೆ ಕಲಿಯೋದು ಪ್ರಯತ್ನ ಮಾಡಿದ್ರು, ಕಷ್ಟಪಟ್ಟು ಅವ್ರು ಮಾಡಿದ ನಂತರ 1 ತಿಂಗಳಾಗಿದ ನಂತರ ಸರಿಯಾಗಿ ಸೈಕಲ್ ಓಡಿಸಾಕೊಂಡಿದ್ದಾರ, ಬೈಕ್ನ ಓಡಿಸಾಕೊಂಡಿದ್ದಾರ, ಕಾರನ್ನ ಓಡಿಸಾಕೊಂಡಿದ್ದಾರೆ. ಯಾಕಂದ್ರೆ 1 ತಿಂಗಳ ಅವ್ರಿಗೆ ಪ್ರಾಕ್ಟೀಸ್ ಸಿಕ್ಕಿದೆ, ಅದರ ಮೇಲೆ ಬಹಳಷ್ಟು ಗಮನ ಕೊಟ್ಟಿದ್ದಾರ. ಇವತ್ತು ನಾವು 1 ತಿಂಗಳ ನಮಾಜ್ ಮಾಡಿದ ನಂತರನೇ ಮತ್ತು ಅದೇ ನಮ್ಮ ಪರಿಸ್ಥಿತಿ ಆಗ್ತೈತಿ ಹೇಗೆ ನಮ್ಮ 11 ತಿಂಗಳ ಇತ್ತು. ಕಾರಣ ಯಾಕೆ? ನಾವು 1 ತಿಂಗಳಲ್ಲಿ ನಾವು ಸರಿಯಾಗಿ ನಮಾಜ್ ಮಾಡಿಲ್ಲ, ಸರಿಯಾಗಿ ನಾವು ಭಯವನ್ನು ಪಡ್ಕೊಂಡಿಲ್ಲ, ಸರಿಯಾಗಿ ನಾವು ಅಲ್ಲಾಹ್ಗೆ ನೆನಪು ಮಾಡಿಲ್ಲ. ಮತ್ತು ರಂಜಾನ್ ತಿಂಗಳ ಹೋಗಿದ ನಂತರ ಅದೇ ನೆನಪು ಅದು ಭಯ ಎಲ್ಲ ದೂರ ಆಗಿದೆ. 1 ತಿಂಗಳ ಸಿಕ್ಕಿದೆ, ನಾವು ಯಾವ ರೀತಿ ನಮಾಜ್ ಮಾಡಬೇಕು. ಈ ತಿಂಗಳಲ್ಲಿ ನಾನು ಯಾವುದೇ ತರಹದ ನಮಾಜನ್ನು ಬಿಡಬಾರ್ದು. ಇವತ್ತು ನಾನು ಏನು ನಮಾಜ್ ಮಾಡಕ್ ಕುಂತಿದ್ದೀನಿ, ಸಾಯ ತನಕ ನಾನು ಇದೇ ರೀತಿ ನನ್ನ ನಮಾಜಿ ಆಗಿ ನಾನು ಅಲ್ಲಾಹನ ಬಾರಿನ ಮರಣವನ್ನು ಹೊಂದಬೇಕು ಅನ್ನೋದು ಇಚ್ಛೆಯನ್ನು ಇರಬೇಕು. ಈ ತಿಂಗಳಲ್ಲಿ ನಮ್ಗೆ ಈ ರೀತಿ ಇದೆ. ಮೊದಲೇದು 10 ದಿನ ನಮಗೆ ರಹಮತಿನ ಸಿಕ್ತೈತಿ. ಯಾವುದು? ರಹಮತಿನ ತಿಂಗಳ. ರಂಜಾನಿನಲ್ಲಿ 30 ದಿನ ಬರ್ತಾವೆ. ಮೊದಲೇ 10 ದಿನ ರಹಮತಿನ ದಿನ ಮತ್ತು
10ನೇ ರೋಜನಿಂದ ತಗೊಂಡು 20ನೇ ರೋಜ ತನಕ ಮಕ್ಫಿರತಿನ ದಿನ. ಯಾವುದು ಮಕ್ಫಿರತ್ ಏನೇ ಬಕ್ಷಿಸ್ ಅಂತ ಹೇಳಿದ್ದಾರೆ, ಬಕ್ಷಿಸಿನ ದಿನ. 20ನೇ ರೋಜನಿಂದ ಮತ್ತು 30ನೇ ರೋಜ ತನಕ ಮಕ್ಫಿರತಿನ ದಿನ ಇರ್ತದೆ. 10 ರೋಜ್ ಅದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬೇರೆ ಬೇರೆ ರೀತಿ ಬಹುಮಾನ ಇಟ್ಟಿದ್ದಾನೆ, ಬೇರೆ ಬೇರೆ ಪ್ರತಿಫಲವನ್ನು ಇಟ್ಟಿದ್ದಾನೆ. ಈ ತಿಂಗಳಲ್ಲಿ ನಾವು ಯಾವುದೇ ತರಹದ ಪಾಪವನ್ನು ಮಾಡಬಾರ್ದು. ಎಷ್ಟರಾಗಲಿ ನಾವು ಅತಿ ಜಾಸ್ತಿ ನಾವು ಅಲ್ಲಾಹನ ಕೈ ಬಾರ್ಗನ್ ನಮಾಜ್ ಮಾಡೋದು, ದುವಾವನ್ನು ಮಾಡೋದು, ಈ ರಂಜಾನ್ ತಿಂಗಳಿಗೆ ಗೌರವ ಮರ್ಯಾದೆ ಕೊಡೋದು ಪ್ರಯತ್ನ ಮಾಡಬೇಕು. ಇವತ್ತು ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು, ಬಹಳಷ್ಟು ಜನರು ಎಷ್ಟು ನಮಾಜ್ನ ದೂರ ಆಗ್ತಾರೆ. ತರಾವಿ ಅನ್ನೋದು ಗೊತ್ತಿರಂಗಿಲ್ಲ. ತರಾವಿ ನಫ್ಲ್ ನಮಾಜ್ ಇದು ನಾವು ಮಾಡಬೇಕು. ನಫ್ಲ್ ನಮಾಜ್ ನಾವು ಮಾಡೋದು ಪ್ರಯತ್ನ ಮಾಡಬೇಕು. ಯಾವ ರೀತಿ ಮಲಗ್ತಿದ್ದೀವಿ ಅದೇ ರೀತಿ ಮಲಗ್ತೀವಿ ಅಂದರೆ ಮತ್ತು ನಮ್ಗೆ ಹೃದಯ ಒಳಗೆ ಅಲ್ಲಾನ ಭಯ ಇಲ್ಲ. ಅದಕ್ಕೆ ನಮ್ಮ ನಫ್ಸ್ಗೆ ನಾವು ಸಾಯಿಸಬೇಕು. ನಮ್ಮ ನಫ್ಸ್ ಹೇಳ್ತೈತಿ ತರಾವಿ ನಮಾಜ್ ಮಾಡಬೇಡ, ಭಾಳ 20 ರಕಾತ್ ಎಲ್ಲಿ ಮಾಡ್ತೀಯ ನಮಾಜ್ ನೀನು, 20 ರಕಾತ್. ಅದೇ ನಾವು ಸುಮ್ಮನೆ ಮಲಗಿಂದ ಜಾಸ್ತಿ ನಾವು ಮಲಗಬೇಕು. ಇವತ್ತಿಲ್ಲ ಅಂದರೆ ನಾಳೆ ನಾವು ಖಾಯಂ ಮಲಗೋದಿದೆ. ಅದು ಸಮಯ ಬರ್ತೈತಿ. ಒಂದು ಸಾರಿ ಕಣ್ಣು ಬಂದ್ ಮಾಡಿದರೆ ಮತ್ತು ಯಾರಿಗೆ ಸಾಧ್ಯ ಇಲ್ಲ ತೆಗೆಯೋದಕ್ಕೆ. ಅಂಥದ್ದು ಸಮಯ ಬರುತ್ತದೆ. ಆ ಸಮಯ ಬರೋದು ಮುಂಚೆ ನಾವು ಎಚ್ಚರಾಗಿ ಅಲ್ಲಾನ್ಗಾಗಿ ನಾವು ಇಬಾದತ್ ಮಾಡೋ ಪ್ರಯತ್ನ ಮಾಡಬೇಕು. ಇದು ನಾವು ಪುಣ್ಯವಂತರು. ಈ ವರ್ಷ ನಮಗೆ ರಂಜಾನ್ ಸಿಕ್ಕಿದೆ. ಎಷ್ಟೋ ಜನರು ಹೋದ ವರ್ಷ ಇದ್ದವರು ಜನರು ಇವತ್ತು ಈ ವರ್ಷ ಇಲ್ಲ, ಅವರು ನಮ್ಮ ಜೊತೆ ಇಲ್ಲ, ಅವರು ಬಿಟ್ಟು ಹೋದರು. ನಮ್ಮದು ಸಮಯ ಇಲ್ಲ. ನಾವೇ ಮುಂದಿನ ವರ್ಷ ತನಕ ಇರ್ತೀವಿ ಇಲ್ಲ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಇಂಥ ತಿಂಗಳಲ್ಲಿ ನಾವು ಗೌರವ ಮರ್ಯಾದೆ ಕೊಟ್ಟು ಜಾಸ್ತಿ ನಮಾಜ್ ಮಾಡೋ ಪ್ರಯತ್ನ ಮಾಡಬೇಕು. ಟೀಕೆ ರೋಜಾ ಇಳಿದು ನಾವು ಪ್ರಯತ್ನ ಮಾಡಬೇಕು. ರೋಜಾ ನಮ್ಮ ಮೇಲೆ ಫರ್ಜ್ ಆಗಿದೆ. ಏನಾಗಿದೆ? ಫರ್ಜ್. ನಾನು ಮುಂಚೆ ಹೇಳಿದ್ದೇನೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ 5 ಫರ್ಜ್ ಇದೆ, 5 ಪಿಲ್ಲರ್ ಇದೆ. ಇದನ್ನು ಗಟ್ಟಾಗಿ ಹಿಡಿದಿದ್ರೆ ನೀವು ಯಶಸ್ವಿ ಆಗ್ತೀರಾ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ನೀವು ಯಶಸ್ವಿ ಆಗೋದಿಲ್ಲ. ಮೊದಲನೇ ಪಿಲ್ಲರ್ ಯಾವುದು ನಮ್ಮ ಇಸ್ಲಾಂ ಧರ್ಮದು? ಶಹಾದತ್, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದು ರಸೂಲುಲ್ಲಾ. ಯಾವುದು? ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದು ರಸೂಲ್. ಇದು ಮೊದಲೇ ನಮ್ಮ ಮೇಲೆ ಫರ್ಜ್ ಇದೆ. ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನಿಂದ ಪ್ರವಾದಿಯಾಗಿ ಬಂದಿದ್ದಾರೆ, ನಬಿಯಾಗಿ ಬಂದಿದ್ದಾರೆ. ಇದರ ಅರ್ಥ ನಾವು ನಂಬಲೇಬೇಕು, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ. ಬೇರೆ ದೇವರು ಯಾರಿಲ್ಲ, ಅಲ್ಲಾಹ್ ಒಬ್ಬನೇ ಇದ್ದಾನೆ. ಕುಲ್ ಹುವಲ್ಲಾಹು ಅಹದ್, ಅಲ್ಲಾಹ್ ಒಬ್ಬನೇ ಇದ್ದಾನೆ. ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದಾನೆ ಒಬ್ಬನೇ ಇದ್ದಾನೆ. ಯಾರು? ಅಲ್ಲಾಹ್ ಒಬ್ಬನೇ ಇದ್ದಾನೆ. ಮತ್ತು ಎರಡನೇ ಮಾತು ಯಾವುದು? ನಮಾಜ್. ಇದು ರೋಜ್ ಆಗಿದ ನಂತರ ಎರಡನೇ ಫರ್ಜು ನಮಾಜ್. ಎರಡನೇ ಫರ್ಜ್ ಏನಿದೆ? ನಮಾಜ್. ನಾವು ಮಾಡಲೇಬೇಕು. ನಮಾಜ್ ಬಿಟ್ಟಿದ್ರೆ ದೊಡ್ಡ ಪಾಪಿ ಆಗ್ತೀವಿ. ಇದರ ಮೇಲೆ ಫರ್ಜ್ ಇದೆ. ಮೂರನೇ ಫರ್ಜ್ ಯಾವುದು? ರೋಜಾ. ಯಾವುದು? ರೋಜಾ. ಈ ರೋಜಾ ನಮ್ಮ ಮೇಲೆ ಫರ್ಜ್ ಇದೆ. ಇವತ್ತು ಎಷ್ಟೋ ಜನರು ಕಾರಣ ಹೇಳಿ ಹೇಳಿ ನಮಾಜ್ ಇದು ರೋಜಾವನ್ನು ಬಿಡ್ತಾರೆ. ಒಂದು ದಿನ ಉಪವಾಸ ನಮ್ಗೆ ಇಡಕ್ಕೆ ಶಕ್ತಿ ಇಲ್ಲ ಅಂದರೆ ನಾವು ಹೇಗೆ ಅಲ್ಲಾಹನ ಭಕ್ತಾದಿಗಳಾಗಬೇಕು ನಾವು? ಇದು ರೋಜಾ ನಮಗೆ ಕೆಟ್ಟಗಾಗಿ ಬರಂಗಿಲ್ಲ. ಇವತ್ತು ನೋಡ್ರಿ ಎಷ್ಟು ರೋಗಗಳು ಬರ್ತೈತಿ. ಕ್ಯಾನ್ಸರ್, ಶುಗರ್, BP, ತರಹದ್ದು ನಮಗೆ ರೋಗಗಳು ಬರ್ತದೆ. ಕಾರಣ ಯಾಕೆ? ಹೊಟ್ಟೆ ತುಂಬ ತಿನ್ನಾಕ್ತಿದ್ದೀವಿ. ಸ್ವಲ್ಪ ನಾವು ಟೈಮಿಂಗ್ ಕೊಟ್ಟಿಲ್ಲ ಹೊಟ್ಟಿಗೆ, ಅನ್ಲಿಮಿಟೆಡ್ ತಿನ್ನಾಕ್ತಿದ್ವಿ. ಬೆಳಗ್ಗೆನ ತಿಂದಿವಿ, ಹಗಲೇ ಮಧ್ಯಾಹ್ನ ತಿಂದಿವಿ, ರಾತ್ರಿಗೆ ತಿಂದಿವಿ. ಸಿಗಾಗ ತಿನ್ನಾಕ್ತಿದ್ವಿ. ಇಲ್ಲಿ ತನಕ ಸೈಂಟಿಫಿಕ್ನಿಂದ ಬಂದಿದೆ, ನೀವು ಒಂದು ದಿನ ಉಪವಾಸ ಇದ್ದಿದ್ರೆ ಹೊಟ್ಟೆ ಒಳಗೆ ಇರುವ ಕೆಟ್ಟ ಹುಳುಗಳಿಗೆ ಸ್ವಲ್ಪ ನಾವು ಸಮಯ ಕೊಡಬೇಕಂತೆ. ನಮ್ಮ ಹೊಟ್ಟೆ ಒಳಗೆ ಸ್ವಲ್ಪ ಕೀಟಗಳದಾವು, ಹುಳುಗಳದಾವು. ಎನಿ ಟೈಮ್ ತಿಂಗ ಹೋಗಿದ್ರೆ ಆ ಹುಳುಗಳು ಸಾಯ್ತಾವಂತೆ. ಸ್ವಲ್ಪ ನಾವು ಸಮಯ ಕೊಡಬೇಕು. 1 ತಿಂಗಳ ಯಾರು ರೋಜವನ್ನು ಇಟ್ಟರು ಅವರು ಕ್ಯಾನ್ಸರ್ ಬಿಮಾರಿನ ಶಿಫಾ ಆಗ್ತಾರಂತೆ. ಏನು? ಕ್ಯಾನ್ಸರ್ ಅಂತ ಅದು ಬಿಮಾರಿ ರೋಗದಿಂದ ಶಿಫಾ ಆಗ್ತಾರಂತೆ. ದೊಡ್ಡ ದೊಡ್ಡ ರೋಗಗಳು ದೂರ ಆಗಿದೆ ಇದರಿಂದ, ರೋಜಾನಿಂದ. ನಾವು ಏನು ಮಾಡ್ತೀವಿ? ರೋಜಾ ಇರಬೇಕಂದ್ರೆ ಇಲ್ಲಮ್ಮ ನಮ್ಮ ಕಡೆ ಶಕ್ತಿ ಇಲ್ಲ, ನಾವು ಎಲ್ಲಿ ರೋಜಾ ಇರಬೇಕು? ನಮ್ಮ ಪರಿಸ್ಥಿತಿ. ನಾವು ರೋಜಾ ಬಿಡಬಾರ್ದು. ಎಷ್ಟರಾಗಲಿ ಸಾಧ್ಯ ಆಗಷ್ಟು ನಾವು ರೋಜಾ ಮಾಡೋ ಪ್ರಯತ್ನ ಮಾಡಬೇಕು. ಟೀಕೆ ರೋಜಾ ನಮ್ಮ ಮೇಲೆ ಯಾವತ್ತೂ ಮಾಫ್ ಇಲ್ಲ. ನಿಮ್ಮ ಮಕ್ಕಳಿಗೆ ಯಾರು ಬಾಲಿಗಾಗಿದ್ದಾರ, ಯಾರಿಗೆ ಶಕ್ತಿ ಇದೆ ಅವ್ರಿಗೆ ರೋಜಾ ಇಡ್ಸೋದು ನೀವು ಪ್ರಯತ್ನ ಮಾಡಿರಿ. ತಾಯಿ ತಂದೆಯರು ನಿಮ್ಮ ಮಕ್ಕಳಿಗೆ ಬಿಡಿಸಿದ್ರೆ ನೀವು ಪಾಪಿ ಆಗ್ತೀರಾ. ಅಲ್ಲವ್ರ ಮಕ್ಕಳಿಗೆ ತಾಯಿ ತಂದೆ ಕೇಳ್ತಾನೆ, ಯಾಕೆ ಬಿಡಿಸಿದ್ರಿ ನಿಮ್ಮ ಮಕ್ಕಳಿಗೆ? ಅಲ್ಲಿ ಯಾವುದೇ ಥರದ ಕಾರಣ ನಡೆಯಂಗಿಲ್ಲ. ಯಾ ಅಲ್ಲ ಅವರು ಹಂಗಿದ್ರು ನಡೆಯಂಗಿಲ್ಲ. ಏನು ಪುಸ್ತಕದಲ್ಲಿ ಇತ್ತು ಈ ರೀತಿ ಇದ್ದಿದ್ರೆ ನಾನು ಬಿಡಿಸ್ಬೇಕನ್ನೋದು? ಯಾರಿಂದ ಕೇಳಿದ್ರಿ ನೀವು? ಇಲ್ಲ, ಕೇಳಿಲ್ಲ. ಮತ್ತು ಯಾಕೆ ರೋಜಾ ಇಡ್ಸಿಲ್ಲ ಅವ್ರಿಗೆ ನಿಮ್ಮ ಮಕ್ಕಳಿಗೆ? ನಾವು ಇಡ್ಸೋದು ಪ್ರಯತ್ನ ಮಾಡಬೇಕು. ಇದು ನಮ್ಮ ಮೇಲೆ ಎಲ್ಲರಿಗ ಮೇಲೆ ಏನಿದೆ? ಫರ್ಜ್ ಇದೆ. ठीक है, फिर क्या इसमें सवालात क्या तो करने के हैं इसमें? हाँ, 2 रकात. तस्बीह